ಜಪಾನ್ ಇಂಪೋರ್ಟೆಡ್ ಗಾಡಿ ಗಾಯ್ಸ್, ಜಪಾನ್ ಇಂಪೋರ್ಟೆಡ್ ಗಾಡಿ. ಏನು ಹೇಳಿ, ಈ ಗಾಡಿ ತಗೋ ಹೋಯ್ತಾ ಇದ್ರೆ ಹುಡುಗಿ ಅವ್ರ ಅಮ್ಮ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಮನೇಲಿ ಯಾರೇ ಇದ್ರು ಆಚೆ ಬಂದು ನೋಡಬೇಕು ಗೈಸ್. ಇದು ಸೈಲೆನ್ಸರು ಫುಲ್ ಆಲ್ಟ್ರ್ ಮಾಡಿಸಿರೋದು ಆ್ಯಂಡ್ ಇದಕ್ಕೆ ಬುಲೆಟ್ದು ಸೈಲೆನ್ಸರ್ ಹಾಕ್ಸಿರೋದು ಗೈಸ್. ಪಡಿ ಇರಿಟೇಟ್ ಮಾಡ್ಕೋಬೇಡಿ, ಏನಕ್ಕಂದ್ರೆ ಈ ಗಾಡಿ ತಿರ್ಗಾ ಹುಟ್ಟಾಕಕ್ಕಾಗಲ್ಲ. ಹಲೋ ಗಾಯ್ಸ್, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಸೊ ಇವತ್ತು ನಮ್ಮ ಜೊತೆ ಇದೆ ಜಪಾನ್ ಇಂಪೋರ್ಟೆಡ್ RX 135 ಇದೆ ನೋಡಿ ಗಾಯ್ಸ್. 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಕಿಂಗ್ ಗುರು. ಇದನ್ನ ಕಿಂಗ್ ಅಂತಾರೆ, ರಿಯಲ್ ಕಿಂಗ್ ಅಂತಾರೆ, ಯಾಕಂದರೆ ಅವಾಗಲೇ ಆ ಮಟ್ಟಿಗೆ ಮಾಡಿರೋ ಗಾಡಿ ಇದು. ಯಾರು ಕೆಲವು ಹಿಡಿಯೋಕ್ಕಾಗಲ್ಲ ಈ ಗಾಡಿನ. ಇದು 132cc ಬರುತ್ತೆ ಆ್ಯಂಡ್ 2 ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಗಾಡಿ. ಏರ್ ಕೂಲ್ಡ್ ಇಂಜಿನ್ ಬರೋದು ಇದಕ್ಕೆ. 14 bhp 12.25 Nm ಟಾರ್ಕ್ ಬರೋದು ಈ ಗಾಡಿಗೆ. ಅಷ್ಟು ಕಮ್ಮಿ ಟಾರ್ಕು ಮತ್ತು bhp ಇದ್ರೂ ಹೆಂಗೆ ಪವರ್ ಕೊಡ್ತದೆ ಗೊತ್ತಾ? ಸೆಕೆಂಡ್ ಮತ್ತು ಥರ್ಡ್ ಗೇರಲ್ಲಿ ಹಿಡಿಯೋಕ್ಕೆ ಆಗಲ್ಲ ಅಂದ್ಕೊಳ್ಳಿ, ವೀಲಿನ ಎತ್ಬಿಡ್ತದೆ. 765 mm ಬರ್ತದೆ ಸೀಟ್ ಹೈಟು. ಸಾಕು ಗುರು, ಯಾರು ಬೇಕಾದ್ರೂ ಓಡಿಸ್ಬೋದು. ಆ್ಯಂಡ್ ಫ್ಯೂಲ್ ಟ್ಯಾಂಕು 10.5 ಲೀಟರ್ ಬರುತ್ತೆ ಫ್ಯೂಲ್ ಟ್ಯಾಂಕು. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಂದರೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 136 Nm ಕೊಟ್ಟಿದ್ದಾರೆ ಸದ್ಯಕ್ಕೆ. ಸಾಕು ಗ್ರೌಂಡ್ ಕ್ಲಿಯರೆನ್ಸ್. ಆದರೂ 3 ಜನ ಕೂತ್ಕೊಂಡ್ರೆ ಹೊಡಿತದೆ, ಏನೂ ಮಾಡೋಕ್ಕಾಗಲ್ಲ. ಇದು ಜಪಾನ್ ಇಂಪೋರ್ಟೆಡ್ ಗಾಡಿ ಗಾಯ್ಸ್, ಜಪಾನ್ ಇಂಪೋರ್ಟೆಡ್ ಗಾಡಿ. ನಮ್ಮ ಭುವನೇ ತರಿಸಿರೋದು. ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ ಎರಡು ಅನಲಾಗ್ ಕೊಟ್ಟಿರೋದು. ನೋಡಿದ್ರ ಪವರು. ಇನ್ನು ಫೀಲ್ ಬೇಕು ಬ್ರದರ್, ಅರ್ಥ ಮಾಡ್ಕೊಳ್ಳಿ. ಸಾಕಿಟ್ಟವ್ರೆ. ಆ್ಯಕ್ಚುಲಿ RX ಓಡಿಸೋದು ಹಿಂಗೆ. ಏನು ಹೇಳಿ, ಈ ಗಾಡೀಲಿ ಹೋಯ್ತಿದ್ರೆ ಹುಡುಗಿ ಅವ್ರ ಅಮ್ಮ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಮನೇಲಿ ಯಾರೇ ಇದ್ರು ಆಚೆ ಬರಬೇಕು. ಏನು ಹೇಳಿ, ಈ ಗಾಡಿ ತಗೋ ಹೋಯ್ತಾ ಇದ್ರೆ ಹುಡುಗಿ ಅವ್ರ ಅಮ್ಮ ಅಲ್ಲ, ಅವ್ರ ಅಪ್ಪ ಅಲ್ಲ, ಅವ್ರ ಮನೇಲಿ ಯಾರೇ ಇದ್ರು ಆಚೆ ಬಂದು ನೋಡಬೇಕು ನಮ್ಮ ಮಳೆಯ ಬರ್ತಾವನೆ ಅಂತ. ಗೊತ್ತೈತೆ ಗಾಯ್ಸ್ ಈ ಗಾಡಿಗೆ. ಅಪ್ಪ ಸೂಪರ್ ಬೈಕ್ಸ್ ಕಂಪೇರ್ ಮಾಡ್ಬೋದು, ಬುಲೆಟ್ದು ಕಂಪೇರ್ ಮಾಡ್ಬೋದು. ಬುಲೆಟ್ ಅವ್ನ ಮುಂದೆ ಹೋಯ್ತಿದ್ರೆ ಸೌಂಡೇ ಬರಲ್ಲ ಒಂದು. ಆ್ಯಂಡ್ ಗೈಸ್ ಇದು ಸೈಲೆನ್ಸರು ಫುಲ್ ಆಲ್ಟ್ರ್ ಮಾಡಿಸಿರೋದು ಆ್ಯಂಡ್ ಇದಕ್ಕೆ ಬುಲೆಟ್ದು ಸೈಲೆನ್ಸರ್ ಹಾಕ್ಸಿರೋದು ಗೈಸ್. ಬುಲೆಟ್ದಲ್ಲ, ಎನ್ಫೀಲ್ಡ್ ಸೈಲೆನ್ಸರ್ ಅಂತ ಒಂದು ಬರ್ತದೆ, RX ಗಾಗಿನೇ ಬರ್ತದೆ. ಇದನ್ನೇನು ಮಾಡ್ತಾರೆ ಅಂದರೆ ಇವ್ರು ಇಲ್ಲಿ ಕಟ್ ಮಾಡಿಸ್ಬಿಟ್ಟು ಇದು ಇನ್ನೊಂದು ಸೈಲೆನ್ಸರ್ನ ಮೌಂಟ್ ಮಾಡಿಸ್ಬಿಡ್ತಾರೆ. ಆಮೇಲೆ ಇಲ್ಲಿ ಹಿಂದೆ ಇದು ಬರಲ್ಲ ಗೈಸ್, ಫಸ್ಟು ಇದು ಬರಲ್ಲ, ಆಮೇಲೆ ಇದನ್ನ ಇದು, ಆಮೇಲೆ ಇನ್ನೊಂದು ನಟ್ ಬರ್ತದೆ, ಅದು ಬಂದ್ಬಿಟ್ಟು 2 ಸ್ನೋ ಹಾಕ್ಬಿಟ್ಟು ಒಳಗಡೆ ಚೂರು ಕಾಟನ್ ಹಾಕ್ಬಿಟ್ಟು ಒಳಗಡೆ ಮಫ್ಲರ್ ತೆಗೆದು ಅದನ್ನ ಹಾಕ್ಬಿಟ್ಟು ಇನ್ಸ್ಟಾಲ್ ಮಾಡೋದು ಗೈಸ್. ಆಮೇಲೆ ಈ ಥರ ಟಾರ್ಕು ಪಾಪ್ಸು ಎಲ್ಲ ಹೊಡಿತದೆ. RX ಯಾಕೆ ತಗೋಬೇಕಂದ್ರೆ ಇದಕ್ಕೆ ತಗೋಬೇಕಷ್ಟೇ, ಅವ ಮೇಂಟೈನ್ ಮಾಡ್ತೀನಿ. ಆಮೇಲೆ ಹಳೆ ಗಾಡಿ ಗೈಸ್, ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ, ಈ ಥರ ಮೇಂಟೈನ್ ಮಾಡ್ಕೊಂಡು ಇಟ್ಕೊಳ್ಳೋಕ್ಕೆ ಅದರದ್ದು ಅಷ್ಟೇ ಬೇರೆ ಗೈಸ್. ಜಾಬಲ್ಲೆಲ್ಲ ಬೇರೆ ಕಡೆನೂ ಜಾಬ್ ಮಾಡಿಸ್ಕೋಬೇಕು. ಅರ್ಥ ಆಯಿತು ಅನಿಸುತ್ತೆ. ಇಂಡಿಕೇಟರ್ ನೋಡಿ ಒಂಥರ ಚೆನ್ನಾಗಿದೆ. ಜಪಾನ್ ಇಂಪೋರ್ಟೆಡ್ ಜಪಾನ್ ಅಂತ ಒಂದು ಸೈಡ್ ಬರ್ದಿರ್ತದೆ, ಇಲ್ಲ ಇದಕ್ಕೆ ಏನೋ ಚೇಂಜ್ ಮಾಡಿಸಿರ್ಬೇಕು ಅವರು, ಅದಕ್ಕೆ ಬರ್ದಿಲ್ಲ ಅಂತ್ಯ. ಆರನ್ ಐತೆ ಗಾಡಿಗೆ? ಆರನ್ ಇಲ್ಲ, ಸೌಂಡ್ಗೆ ಜನ ಹೊಂಟೋಯ್ತಾರೆ. ಆರನ್ ಏನಕ್ಕೆ ನಮಗೆಲ್ಲ ಗೊತ್ತಾಗೋಯ್ತು ಗಾಯ್ಸ್. ಈ ಗಾಡೀಲಿ ಇವತ್ತು ಹೆಂಗೆ ಬೀಟ್ಸ್ ಹಾಕಿದ್ದೀವಿ ಅಂದ್ರೆ ಆಂಟಿದಿರಲ್ಲ ಎಷ್ಟು ಶಾಪ ಹಾಕೋರೋ ನಮ್ಗಂತೂ ಗೊತ್ತಿಲ್ಲ. ಅವ್ರ ಶಾಪ ನಮ್ಗೆ ಆಶೀರ್ವಾದ. ನಿನ್ ಜನ್ಮಕ್ಕೆ ಹೋಗೋ ಏನಂತೀರ? ಅವ್ರು ಹಾಕೊಂಡ್ರೆ ಶಾಪ ಅವ್ರ ಪಾಡಿಗೆ, ಅಂದರೆ ನಮಗೆ ಫೀಲ್ ಬೇಕು.
ಗೈಸ್ ಇವಾಗ ಇನ್ನೊಂದು ರೌಂಡು. ಗೈಸ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳೋದ್ಕಿಂತ ನಿಮಗೆ ಸೌಂಡ್ ತೋರಿಸ್ಬೇಕು ಆ್ಯಕ್ಚುಲಿ ಗಾಡಿದು. ಸೊ ಗೈಸ್ RX ವಿಡಿಯೋ ಇಷ್ಟ ಆಯಿತು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಗೈಸ್, ಲವ್ ಯು ಆಲ್. ಲಾಸ್ಟ್ ಇನ್ನೊಂದ್ಸರಿ ಸೌಂಡ್ ಕೇಳಿಸ್ಕೊಬಿಡಿ. ಒಂದು ಲಾಸ್ಟ್ ಏನಾರು ಹೇಳೋಕ್ಕೆ ಇಷ್ಟಪಡ್ತೀವಿ ಆ ಗಾಡಿ ಬಗ್ಗೆ? ಲಾಸ್ಟಲ್ಲಿ ಹೇಳಬೇಕು ಅಂದರೆ ಈ ಗಾಡಿ ಕಂಡ್ರೆ ನಿಮಗೆ ಕಿವಿ ಮುಚ್ಕೋಬೇಡಿ ಅಷ್ಟೇ. ಖುಷಿ ಪಡಿ, ಇರಿಟೇಟ್ ಮಾಡ್ಕೋಬೇಡಿ. ಇರಿಟೇಟ್ ಮಾಡ್ಕೋಬೇಡಿ. ಏನಕ್ಕಂದ್ರೆ ಈ ಗಾಡಿ ತಿರ್ಗಾ ಹುಟ್ಟಾಕಕ್ಕಾಗಲ್ಲ. ಅವಾಗ ಮಾಡಿಬಿಟ್ಬಿಟ್ಟವ್ರೆ, ಇದು ಮತ್ತೆ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಬಂದರೆ ಒಳ್ಳೇದು, ಆದರೆ ಬರಲಿಲ್ಲ ಅಂದರೆ ಈ ಥರ ಬರೋಕ್ಕಾಗಲ್ಲ. ಈ ಥರ ಎಲ್ಲ ಮಾಡಲ್ಲ, ಯಾಕಂದರೆ ಇವಾಗ ಪೊಲೀಸ್ ಎಲ್ಲ ಈ ಥರ ಗಾಡಿ ಸಿಗೋದು ರೇರ್ ಗೈಸ್. ಸಿಕ್ಕಾಗ ಎಂಜಾಯ್ ಪಡಿ ಅಷ್ಟೇ. ಆ್ಯಂಡ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಬಾಯ್ ಬಾಯ್. ಬಾಯ್ ಗಾಯ್ಸ್.